ಎಲ್ರಿಗೂ ನಮಸ್ಕಾರ. ಇವಾಗ ಎಲ್ರಿಗೂ ಗೊತ್ತಿದೆ ದಿಲೀಪ್ ರಾಜ್ ಅವರು ಇಲ್ಲ ಅಂತ. ನಿಜವಾಗ್ಲೂ ಅವ್ರನ್ನ ನೆನೆಸ್ಕೊಂಡ್ರೆ ಇವಾಗಲೂ ಕಣ್ಣೀರು ಬರುತ್ತೆ. ಎಕ್ಸ್ಪೆಷಲಿ ಅವರ ಪತ್ನಿಯನ್ನು ನೆನೆಸ್ಕೊಂಡ್ರೆ ಕಳ್ ಚೂರನ್ನತ್ತೀರಿ. ಆ ಚಿಕ್ಕ ಮಕ್ಕಳು ಚಾಕ್ಲೇಟ್ ಬೇಕು ನನಗೆ ಕೊಡಿಸ್ಲಿಲ್ಲ ಅಂದರೆ ನಾನು ಬರೋಂಗಿಲ್ಲ ಮನೆಗೆ ಅಂತ ಹೇಳ್ತಾರಲ್ಲ, ಆ ರೀತಿ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ನೋಡಿದರೆ ಎಂತಹ ಕಲ್ ಮನಸ್ಸಾದರೂ ಕರಗತ್ರಿ. ಅಂತ ಒಂದು ಪ್ರೀತಿ ಮಾಡ್ತಿದ್ದ ಪತಿನ ಕಳ್ಕೊಂಡು ಆ ಮೇಡಮು ಎಷ್ಟು ಅಳ್ತಾ ಇದ್ದಾರೆ ಅಂತಂದರೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ನೋವಾಯಿತು ಮನಸ್ಸಿಗೆ. ಯಾಕಂತಂದರೆ ಈ ಹೃದಯಾಘಾತದಿಂದ ಆ ಒಬ್ಬ ವ್ಯಕ್ತಿ ತೀರ್ಕೊಂಡ. ಆದರೆ ಆತನನ್ನು ಹಚ್ಕೊಂಡವರು ಎಷ್ಟು ಒಂದು ಅಗಾಢವಾಗಿ, ಎಷ್ಟು ಒಂದು ಪ್ರೀತಿಯಿಂದ ಆಗಿರ್ಬೋದು, ಮಮತೆಯಿಂದ ಆಗಿರ್ಬೋದು, ಎಷ್ಟು ಒಂದು ವಾತ್ಸಲ್ಯ ಪೂರ್ತಿಯಾಗಿದ್ರಲ್ಲ. ಆ ಒಂದು ಸಂಸಾರ ಆವಾಗ ಕಣ್ಮುಂದೆನೇ ಛಿದ್ರ ಆಗಿ ಒಡೆಯೋದು ಮುಂದೆ ಹೋಗೋದು ಅಂತೇಳಿ ಅಂದಾಗ ನಿಜವಾಗ್ಲೂ ಕೆಲವೊಂದು ನೆನಪುಗಳಾಗಿರ್ಬೋದು ಅಥವಾ ಭಾವನೆಗಳಾಗಿರ್ಬೋದು ನುಚ್ಚು ನೂರು ಮಾಡುವಂಥ ಪರಿಸ್ಥಿತಿಗೆ ಬರ್ತದೆ. ನಿಜ, ಇವಾಗ ದಿಲೀಪ್ ರಾಜ್ ಅವರು ನಮ್ಮ ಜೊತೆ ಇಲ್ಲ. ತುಂಬ ಚಿಕ್ಕ ಒಂದು ನಟ ಆಗಿದ್ದರು. ಸಣ್ಣ ಪುಟ್ಟ ಧಾರಾವಾಹಿಗಳಲ್ಲಿ ನಟನೆ ಮಾಡಿದರು. ಆಮೇಲೆ ಮಿಲನ ಫಿಲ್ಮ್, ಎಕ್ಸ್ಪೆಷಲಿ 2007ರಲ್ಲಿ ಪುನೀತ್ ಅವ್ರ ಜೊತೆ ಒಂದು ಫಿಲ್ಮ್ ಮಾಡೋ ಒಂದು ಭಾಗ್ಯ ಅವರಿಗೆ ಸಿಕ್ತು. ಸೊ ಅಲ್ಲಿಂದ ಅವರು ಸ್ವಲ್ಪ ಸ್ಟಾರ್ ಏನೋ ಅವ್ರದ್ದೊಂದು ಲೆವೆಲ್ ಏನೋ ಬೆಳೀತಾ ಹೋಯಿತು. ಸೊ ಇದರಿಂದ ಹಲವಾರು ಧಾರಾವಾಹಿಗಳ ಆಫರ್ಸ್ ಬಂದಿರ್ಬೋದು. ಆಮೇಲೆ ಹಲವಾರು ಚಲನಚಿತ್ರದಲ್ಲಿ ಸೈಡ್ ಪಾರ್ಟ್ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಆರ್ಟಿಸ್ಟ್ ಆಗಿರ್ಬೋದು. ಅಲ್ಲದೆ ಇವರು ಒಂದು ಪ್ರೊಡ್ಯೂಸರ್ ಕೂಡ ಆಗಿದ್ದರು. ಹಲವಾರು ಫಿಲ್ಮ್ಗಳನ್ನು, ಸಾಂಗ್ಗಳನ್ನು ಹಾಡಿದ್ದಾರೆ. ಸಾಂಗಲ್ಲಿ ಹೇಳಬೇಕಂದ್ರೆ ನಿಜವಾಗ್ಲೂ ಇವರ ಕಂಠ ಬಹಳ ಅಂದರೆ ಬಹಳ ನಿರರ್ಗಳವಾಗಿತ್ತು. ಹೇಳೋಕ್ಕೆ ಆ ಕಂಠ ನಿಜವಾಗ್ಲೂ ಯಾವುದೇ ಒಂದು ಅಡಚಣೆಗಳಿಲ್ಲ. ಅಷ್ಟು ವಯಸ್ಸಾದರೂ ಕೂಡ ಎಷ್ಟು ಚೆಂದ ಹಾಡಾಡ್ತಿದ್ರಂದ್ರೆ ಅವರು ನಿಜವಾಗ್ಲೂ ಕೇಳೋಕೆ ಭಾಳ ಅಂದರೆ ಭಾಳ ಇಂಪಾಗಿರ್ತಿತ್ತು. ಈ ಒಬ್ಬ ವ್ಯಕ್ತಿ ನಮ್ಮ ನಡುವಿಲ್ಲ, ನಮ್ಮ ಮಧ್ಯೆ ಇಲ್ಲ ಅಂತಂದಾಗ ನಿಜವಾಗ್ಲೂ ಎಷ್ಟು ಬೇಜಾರಾಗುತ್ತೆ ಅಂತ ಹೇಳೋಕ್ಕಾಗಂಗಿಲ್ಲ. ಇನ್ನು ಇವರ ಒಂದು ವೃತ್ತಿ ಜೀವನ ಹೇಳಬೇಕಂತಂದ್ರೆ ಇವರು ಆ್ಯಕ್ಚುಲಿ ರಂಗೋಲಿ, ಆಮೇಲೆ ಕುಂಕುಮ ಭಾಗ್ಯ, ಸೊ ಈ ರೀತಿ ಇನ್ನಿತರ ಧಾರಾವಾಹಿಗಳೊಳಗೆ ಇವರು ನಟ ಆಗಿ ಪಾತ್ರವನ್ನು ಅಭಿನಯಿಸಿದ್ದಾರೆ. ಹೀರೋ ಆಗಿದ್ದಾರೆ, ಕೆಲವೊಂದು ಕಡೆ ಸೈಡ್ ಆ್ಯಕ್ಟರ್ ಆಗಿದ್ದಾರೆ. ಸೊ ಎಲ್ಲ ರೀತಿ ಅವರು ಪಾತ್ರವನ್ನು ಅಭಿನಯಿಸಿದರು. ಇನ್ನು ಕೌಟುಂಬಿಕ ವಿಷಯಕ್ಕೆ ಬರ್ಬೇಕಂದ್ರೆ 2 ಮಕ್ಕಳಿದ್ದಾರೆ ಇವರಿಗೆ. ಮುದ್ದಾದ 2 ಹೆಣ್ಮಕ್ಳಿದ್ದಾರೆ. ನಿಜವಾಗ್ಲೂ ಒಂದು ತಂದೆ ಅಂದರೆ ಹೆಣ್ಮಕ್ಳಿಗೆ ಎಷ್ಟು ಪ್ರೀತಿ ಅಂತಂದರೆ ನಿಜವಾಗ್ಲೂ ಮಕ್ಕಳನ್ನು ಅಷ್ಟು ಜೀವಕ್ಕಿಂತ ಹೆಚ್ಚಾಗಿ ನೋಡ್ಕೊತಿದ್ರು ಅವರು. ಇವಾಗಲೂ ಕೂಡ ಆ ಮಗು ಒಂದು ಇಂಟರ್ವ್ಯೂ ಒಳಗೆ ಹೇಳಾಗತ್ತದೆ, ನಮ್ಮ ಅಪ್ಪನ ಒಂದು ಕ್ಷಣ ನಾವು ನೋಡ್ತಾ ಇರಲಿಲ್ಲ, ಯಾವಾಗಲೂ ಕೂಡ ಅವ್ರ ಜೊತೆನೇ ಇರ್ತಿದ್ವಿ. ಇವಾಗ ಇಲ್ಲ ಅಂತೇಳಿ ನೆನೆಸ್ಕೊಂಡ್ರೆ ಹೇಗಾಗಬೇಡ ಅಂಥೇಳಿ ಆ ಒಂದು ಮಗು ಹೇಳ್ತಾ ಇದ್ದಾರೆ. ಭಾಳ ಒಂದು ವಯಸ್ಸು ಅಷ್ಟೇನೂ ಆಗಿಲ್ಲ, ಒಂದು 12-13 ವರ್ಷ ಇರ್ಬೋದು ಅವಳಿಗೆ. ಸೊ ಈ ರೀತಿ ಹೇಳೋವಾಗ ನಿಜವಾಗ್ಲೂ ತುಂಬ ಅಂದರೆ ತುಂಬ ಬೇಜಾರ ಆಗುತ್ತೆ. ಆತನ ಒಂದು ಪತ್ನಿ ನೋಡಬೇಕಾದ್ರೂ ನಿಜವಾಗ್ಲೂ ಭಾಳ ಅಂದರೆ ಭಾಳ ಬೇಜಾರಾಗುತ್ತೆ ನೋಡಿ. ಯಾಕಂತಂದರೆ ಈ ಹೃದಯಾಘಾತದಿಂದ ಪುನೀತ್ ಅವ್ರು ನೋಡಿರ್ಬೋದು, ಇವಾಗ ನೀವು ತೀರ್ಕೊಂಡ್ರು. ಪುನೀತ್ ಅವರು ಕೂಡ ಹೃದಯಾಘಾತದಿಂದ ಎಲ್ಲ ಆರಾಮಾಗಿತ್ತು, ಏನೂ ಆಗಲಿಲ್ಲ, ಎಲ್ಲದರಲ್ಲೂ ಫಿಟ್ ಆಗಿದ್ದರು. ಹೇಳ್ತಾರೆ, ಜಂಕ್ ಫುಡ್ ತಿನ್ನೋಕೆ ಹೋಗ್ಬೇಡ, ಡಯಟ್ ಮಾಡು, ಎಣ್ಣೆ ಜಾಸ್ತಿ ತಿನ್ಬೇಡ, ಅದನ್ನು ತಿನ್ಬೇಡ, ಇದನ್ನು ತಿನ್ಬೇಡ ಅಂಥೇಳಿ ಭಾಳ ಮಂದಿ ಭಾಳ ಹೇಳ್ತಿದ್ರು. ಇವರು ಹೆಲ್ದಿಯಾಗಿದ್ದರು, ಆರೋಗ್ಯವಾಗಿದ್ದರು, ವ್ಯಾಯಾಮ ಮಾಡ್ತಿದ್ರು, ಫುಡ್ ಒಳಗೆ ಕಂಟ್ರೋಲ್ ಇತ್ತು, ಹೆಂಗೆ ಬೇಕಾದಂಗೆ ತಿಂತಾ ಇರಲಿಲ್ಲ. ಆದರೂ ಇವ್ರು ಯಾಕೆ ತೀರ್ಕೊಂಡ್ರು? ನಿಜ ಅಲ್ಲ, ಸಾವಿಗೆ ಹೀಗೆ ಅಂಥೇಳಿ ನಿಯಮಗಳಿಲ್ಲ. ನಮ್ಮ ಹಣೆಯೊಳಗೆ ಬರದೈತಂತಂದ್ರೆ ಯಾವ ಕ್ಷಣ ಆದ್ರೂ ಹೊತ್ಕೊಂಡು ಹೋಗ್ತದೆ. ಇವಾಗ ನಿಮ್ಮ ಮುಂದೆ ನಾನು ಮಾತಾಡ್ತಿದ್ದೀನಿ, ನನ್ನೂ ಕೂಡ ಯಾವ ಬೇಕಾದೋ ಹೊತ್ಕೊಂಡು ಹೋಗ್ಬೋದು. ಅದಕ್ಕೆ ಹೇಳ್ತೀವಲ್ಲ, ಸಾವನ್ನು ಅತಿಥಿ ನಮ್ಮನ್ನು ಕರೆಯೋ ಮಠ ಇರೋಷ್ಟು ದಿನ 4 ಮಂದಿ ಜೊತೆ ಚಲೋ ತಂಗ ಇದ್ದು ಹೋಗ್ಬೇಕು. ಏನೇ ಒಂದು ಮನಸ್ತಾಪ, ಕೋಪ, ಬೇಜಾರೋದು ಅಲ್ಲೇ ಬಿಟ್ಬಿಡ್ರಿ. ಯಾಕಂತಂದ್ರೆ ನಾಳೆ ಆದರೆ ನಾವು ಇರ್ತೀವೋ ಇಲ್ವೋ ಗೊತ್ತಿಲ್ಲ. ಸಾಧ್ಯ ಆದರೆ ಸಂಬಂಧವನ್ನು ಹೆಚ್ಚಾಗಿ ಸಪೋರ್ಟ್ ಮಾಡೋದನ್ನು ಕಲೀರಿ. ಯಾಕಂತಂದರೆ ಮನುಷ್ಯನ ಜೀವನ ಯಾವಾಗ ಅಂತ್ಯ ಅಂತ ಹೇಳಿ ಗೊತ್ತಿಲ್ಲ. ಸಾಧ್ಯ ಆದರೆ ಈ ಒಂದು ವ್ಯಾಯಾಮ ಆಗಿರಬಹುದು, ಆಮೇಲೆ ಎಕ್ಸಸೈಸ್ ಆಗಿರಬಹುದು. ಹೌದು, ದಿನನಿತ್ಯದ ದೇಹಕ್ಕೆ, ನಮ್ಮ ದೇಹವನ್ನು ಫಿಟ್ಟಾಗಿ ಇಟ್ಕೊಳ್ಳೋಕ್ಕೆ ಇದು ಮುಖ್ಯವಾಗಿ ಬೇಕಾದಂತಹ ನಮ್ಮ ಒಂದು ಲೈಫನ್ನು ಹೋಲ್ಡ್ ಮಾಡಿ ಇಟ್ಕೊಳ್ಳೋಕ್ಕೆ, ಒಂದು ಲೆವೆಲಲ್ಲಿ ಇಟ್ಕೊಳ್ಳೋಕ್ಕೆ ಇದು ಬಹಳ ಮುಖ್ಯ ಆಗಿರ್ತದೆ, ನಾನು ಒಪ್ಕೊತೀನಿ. ಹಾಗಂತ ಹೇಳಿಬಿಟ್ಟು ಜೀವನದಲ್ಲಿ ಎಷ್ಟೇ ನಾವು ಕಂಟ್ರೋಲ್ ಮಾಡಿರಿ, ಎಷ್ಟೇ ಡಯಟ್ ಮಾಡಿರಿ, ಎಷ್ಟೇ ವ್ಯಾಯಾಮ ಮಾಡಿರಿ, ನೀವು ಲೈಫ್ ಅನ್ನೋ ಅಂತ್ಯ ನಮ್ಮ ಹತ್ರ ಬಂದಾಗ ಎಂಥದ್ದೇ ನಾವು ಕಠಿಣ ಪರಿಸ್ಥಿತಿಗಳಲ್ಲಿ ಇದ್ದರೂ ಕೂಡ ಅದನ್ನು ಹೊತ್ಕೊಂಡು ಹೋಗ್ತೈತೆ ಅಂತ ಹೇಳಿ ಇಲ್ಲಿ ಇನ್ನೊಂದು ಸಾವು ಕೂಡ ನಿಜ ಮಾಡುತ್ತೆ. ಯಾಕಂತಂದ್ರೆ ಆ ಒಂದು ದಿಲೀಪ್ ರಾಜರಿಗೆ ಭಾಳ ವಯಸ್ಸೇನಿಲ್ಲ ರೀ, ಬರೀ 47 ವರ್ಷ. ಹೋಗೋ ಅಂದರೆ ಇವಾಗ ನಿನ್ನೆ ಡೆತ್ ಆದ್ರವರು, ಅದನ್ನು ನೆಕ್ಸ್ಟ್ ಹಿಂದಿನ ದಿನ ರಾತ್ರಿ ಅವರಿಗೆ ಸ್ವಲ್ಪ ಮೈಲ್ಡಾಗಿ ಹಾರ್ಟ್ ಪೇನ್ ಆಗೋದು. ಅಂದರೆ ಈಗ ನಾರ್ಮಲಾಗಿ ನೋವಿಸ್ತೈತಲ್ಲ, ಕೆಲವೊಂದು ಟೈಮ್ ಆ್ಯಸಿಡಿಟಿಗೂ ನೋವಿಸ್ತದೆ. ಸೊ ಅವರು ಅದನ್ನು ಆ್ಯಕ್ಚುಲಿ ನೆಗ್ಲೆಕ್ಟ್ ಮಾಡಿದ್ರು.
ಯಾಕಂದರೆ ಅವ್ರ ಹಣೆ ಬರ ಅಲ್ಲೇ ಇತ್ತೇನೋ ಗೊತ್ತಿಲ್ಲ. ಸೊ ನೈಟ್ ಬಹಳ ಎದೆ ನೋಯ್ತಂದಾಗ ಹಾಸ್ಪಿಟ್ಲಿಗೆ ಇದನ್ನು ಹೇಳಿದ್ರು, ಫೋನ್ ಮಾಡಿ ನಾಳೆ ನಾ ಬರ್ತೀನಿ ಅಂತೇಳಿ ಬುಕ್ ಮಾಡಿದ್ರು ಅವರಲ್ಲಿ ರಿಸೆಪ್ಷನಿಸ್ಟ್ ಹತ್ರ. ಸೊ ಮಾರ್ನಿಂಗ್ ಹೋಗೋರಿದ್ರು ಅವರು. ಹೋಗೋ ಒಂದು ಸಂದರ್ಭದೊಳಗೆ ರೋಡ್ ಒಳಗೆ ಅವ್ರಿಗೆ ಸ್ವಲ್ಪ ಮೈಲ್ಡ್ ಆಗಿಲ್ಲ, ಜಾಸ್ತಿನೇ ಆಗದ. ಇಮಿಡಿಯೇಟ್ಲಿ ಹಾಸ್ಪಿಟ್ಲಿಗೆ ಹೋದಾಗ ಅವ್ರು ಇಲ್ಲ, ಇನ್ನು ಬದುಕೋಕ್ಕಾಗಲ್ಲ ಅಂಥೇಳಿ ಡಾಕ್ಟರ್ ಡಿಸೈಡ್ ಮಾಡಿದ್ಮೇಲೆ ಅವಾಗ ಗೊತ್ತಾಯಿತು ಈ ಒಬ್ಬ ವ್ಯಕ್ತಿ ನಿಜವಾಗ್ಲೂ ನಮ್ಮ ಮುಂದೆ ಇವಾಗ ಇಲ್ಲ ಅಂತ. ಅದೇ ಹೇಳ್ತಾರಲ್ಲ, ಯಾರನ್ನ ಬೇಕಾದ್ರೂ ನೀನು ತಪ್ಪಿಸ್ಕೋಬೋದು, ಯಾರ ಕಣ್ಣಿಂದಾದರೂ ತಪ್ಪಿಸ್ಕೋಬೋದು, ಈವನ್ ಕರ್ಮದಿಂದನೂ ತಪ್ಪಿಸ್ಕೋಬೋದು. ನಾವು ಸಾವಿನಿಂದ ತಪ್ಪಿಸ್ಕೊಳಕ್ಕಾಗಂಗಿಲ್ಲ. ಯಾಕಂತಂದ್ರೆ ಹೋಗುವಂಥ ಏಜ್ ಎಲ್ಲ ರೀ, ವಯಸ್ಸಾಗಿರ್ತದಲ್ಲ, ಯಾರು ತೀರ್ಕೊಂಡ್ರೆ ಬಿಡು ವಯಸ್ಸಾಗಿತ್ತು ಪಾಪ ತೀರ್ಕೊಂಡ್ರು ಅಂತ ಹೇಳ್ಬೋದು. ಅದೇ ಸಾಯೋಂಥ ಏಜ್ ಎಲ್ಲ, ಜೀವನ ಮಾಡುವಂಥ ಏಜು 47 ವರ್ಷ ಅಂದರೆ ಏನು ಭಾಳ ದೊಡ್ಡಲ್ಲ. ಇಂತಹ ಒಂದು ಸಣ್ಣ ಏಜ್ ಒಳಗೆ ವ್ಯಕ್ತಿ ಮರಣ ಹೊಂದುತ್ತಾನಂತಂದ್ರೆ ನಿಜವಾಗ್ಲೂ ಇದೊಂದು ಬಹಳ ಬೇಸರ. ಸೊ ಫೈನಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಎಷ್ಟೇ ಅದೇ ಹೇಳ್ತದಂತಲ್ಲ, ಹೃದಯಾಘಾತ ಅನ್ನೋದು ಆ ಒಂದು ಸಿಚುವೇಶನ್ನಿಗೆ ಎಂಥ ಚಿಕ್ಕ ಮಕ್ಕಳಿಗೆ ರೀ ಹೃದಯಾಘಾತ ಬರಾಕತ್ತೈತಿ. ಇವಾಗ ಬರೀ ಏನು ದೊಡ್ಡವರು ಅಂತ ಅಲ್ಲ, ಎಷ್ಟು ಚಿಕ್ಕ ಚಿಕ್ಕ ವಯಸ್ಸಲ್ಲವ್ರಿಗೆ ಹೃದಯಾಘಾತ, ಹಾರ್ಟ್ ಅಟ್ಯಾಕ್ ಬರ್ತಾಯಿದೆ ಅಂತಂದರೆ ನಮ್ಮ ಅದೇ ಹೇಳ್ತಾ ಇದ್ದಲ್ಲ, ಕಲಿಯುಗ ಅಂತ್ಯ ಆಗೋ ಟೈಮ್ ಬರಾಕತ್ತೈತೆ ಅಂತೇಳಿ ಬಹಳ ಏನು ದೂರ ಇಲ್ಲ ಅನ್ಸಕತ್ತೈತಿ. ಯಾಕಂತಂದ್ರೆ ಯುದ್ಧನೂ ಚಾಲೂ ಐತಿ, ಈ ಕಡೆ ತಿನ್ನೋ ಆಹಾರನೂ ಕಾಸ್ಟ್ಲಿ ಆಗಕತ್ತೈತಿ, ಎಲ್ಲನೂ ರೇಟ್ ಹೆಚ್ಚಿಗೆ ಆಗೈತಿ. ಮತ್ತು ಲಾಕ್ಡೌನು, ಅದರಲ್ಲಿ ಹೆಚ್ಚು ಎಷ್ಟೊಂದು ಕೇಸ್ಗಳು ಹೃದಯಾಘಾತದಿಂದ ಮರಣ ಹೊಂದಿದ್ದಂತ ಹೇಳಿ ಇವೆಲ್ಲ ಕೇಳಿ 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 ನಮ್ಮಂಥ ಯೂತ್ಸಿಗೆ ಜೀವನದ ಮೇಲೆ ಬದುಕೋ ಆಸೆನೇ ಹೋಗ್ಬಿಟ್ಟೈತಿ ಇವೆಲ್ಲ ನೋಡಿಬಿಟ್ಟು. ಸೊ ಫೈನಲಿ ದಿಲೀಪ್ ರಾಜ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋಗೆ ನಾನು ಮುಕ್ತಾಯ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.